ಸಮುದಾಯ ಮತ್ತು ತಳವಾರ ಸಮಾಜದ ಮೇಲೆ ನಿರಂತರವಾದಂತಹ ಒಂದು ಹಲ್ಲೆ ನಡೀತಾ ಇವೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಏನು ಮೊನ್ನೆ 24ನೇ ತಾರೀಕಿನ ದಿವಸ ರಾತ್ರಿ 2 ಗಂಟೆಗೆ ದತ್ತು ಖರ್ಚಿ ಎನ್ನುವಂತ ಆಟೋ ಚಾಲಕ, ಇವತ್ತಿನ ದಿವಸ ಅವನಿಗೆ ತಾಯಿ ತಂದೆ ಯಾರು ಇಲ್ಲ, ಒಬ್ಬ ನಿರ್ಗತಿಕ ಹುಡುಗದನ, ಅವನ ಮೇಲೆ ಇವತ್ತಿನ ದಿವಸ ಕೆಲವು ದುಷ್ಕರ್ಮಿಗಳು ಇವತ್ತ ಮರಣಾಂತಕ ಹಲ್ಲೆ ಹೆಂಗ್ ಮಾಡ್ಯಾರಪ್ಪ ಅಂದ್ರ ಇವತ್ತ ಏನು ತಲವಾರ್ಗಳಿಂದ ಇವತ್ತ ಹತಾರ್ಗಳಿಂದ ಇವತ್ತ ಕಬ್ಬು ಹೆಂಗ್ ಕಡಿತಾರ ಹಂಗ 39 ಸಲ ಕಡ್ದಾರ. ಇಡೀ ನಾಗರಿಕ ಸಮಾಜ, ಇಡೀ ಪೊಲೀಸ್ ಇಲಾಖೆನೆ ತಲೆ ತಗ್ಗಿಸುವಂತ ವಿಚಾರದ ಬಂಧುಗಳು ಇವತ್ತು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಏನಾದ್ರು ಇದ್ರೆ ಇವತ್ತಿನ ದಿವಸ ನೀವು ಹೆಂಗ ಆರೋಪಿಗಳನ್ನು ಬೀದರ್ದಾಗ ಹಿಡಿದು ಕಲಬುರಗಿ ತಂದು ಹಿಂಗೆ ಎನ್ಕೌಂಟರ್ ಮಾಡ್ತಿರಲ್ಲ, ಅವತ್ತೇ ಆರೋಪಿಗಳು ಹಿಡಿದು ನಿಜವಾಗ್ಲೂ ನಿಮ್ಮಲ್ಲಿ ದಮ್ಮ ತಾಕತ್ತಿತ್ತಂದ್ರೆ ಅವತ್ತೇ ನೀವು ಎನ್ಕೌಂಟರ್ ಮಾಡ್ಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ನೀವು? ಇನ್ನೊಂದು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೆ. ಇವತ್ತಿನ ದಿವಸ ಈ ಸಮಾಜದಲ್ಲಿರುವಂತ ಯಾವುದೇ ಕಡು ಬಡವ ಇರಲಿ, ಅವನಿಗೆ ಸಂಪೂರ್ಣವಾದ ಜವಾಬ್ದಾರಿ ಸರ್ಕಾರದಿರ್ತದೆ. ಆ ಹುಡುಗನಿಗೆ ತಂದೆ ತಾಯಿ ಯಾರು ಇಲ್ಲ, ಅವೊಬ್ಬ ನಿರ್ಗತಿಕ ಹುಡುಗದನ. ಕ್ಷುಲ್ಲಕ ಕಾರಣಗಳಿಂದ ಇವತ್ತಿನ ದಿವಸ ಆರೋಪಿಗಳು ಇವತ್ತಿನ ದಿವಸ ಅಂತ ಮಾರಕಾಸ್ತ್ರಗಳಿಂದ ಅವನ ಜೀವನ ಅವತ್ತೇ ಹೋಗ್ಬೇಕಾಗಿತ್ತು. ಆದ್ರ ಇವತ್ತಿನ ದಿವಸ ಅವರ ತಾಯಿ ತಂದೆ ಮಾಡಿದ ಪುಣ್ಯದಿಂದ ಇವತ್ತು ಅವನು ಬದುಕುಳಿತಾ ಇದ್ದಾನೆ, ಸಾವು ಬದುಕಿನ ಜೊತೆ ಇವತ್ತು ಹೋರಾಟ ಮಾಡ್ತಾ ಇದ್ದಾನೆ. ಆದ್ರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾತ್ರ ಚಕ್ಕಂದ ಆಡ್ತಾ ಇದೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಚಕ್ಕಂದ ಆಡ್ತಾ ಇದೆ. ಜನಪ್ರತಿನಿಧಿಗಳು ಇದ್ದು ಸತ್ತಂಗಾಗ್ಯಾರ. ಯಾಕೆ ನಿಮ್ಗೆ ಇವತ್ತಿನ ದಿವಸ ಆ ಒಬ್ಬ ವ್ಯಕ್ತಿಗೆ ಸುಮಾರು 10-12 ಲಕ್ಷ ಇವತ್ತಿನ ದಿವಸ ಖರ್ಚು ಆಗ್ತಾ ಇದೆ. ಅವನ ಜೀವ ಉಳಿಬೇಕಪ್ಪ ಅಂದ್ರ ಅದಕ್ಕೆ ಯಾರು ಜವಾಬ್ದಾರರು? ಜಿಲ್ಲಾಡಳಿತ ಇವತ್ತಿನ ದಿವಸ ಭೇಟಿ ಕೊಟ್ಟದವ್ರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಸ್ಪತ್ರೆ ಭೇಟಿ ಕೊಟ್ಟಿದ್ದೀರಾ? ಮಾನ್ಯ ಹೇಳಿ ಕೊಟ್ಟಿದ್ದೀರಾ? ಆ ಕ್ಷೇತ್ರ ಶಾಸಕ M.Y. ಪಾಟೀಲ್ ಭೇಟಿ ಕೊಟ್ಟಿದ್ದೀರಾ? ಏನ್ ಮಾಡ್ತಾ ಇದ್ದೀರಿ ನೀವು ಅಂದ್ರ ಏನಾಗಲಕ್ಕ ಪೊಲೀಸ್ ಸಮಾಜದವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಜಿಸ್ಕಾ ಲಾಠಿ ಉಸ್ಕಾ ಬಾಯಿ ಸರಂಗೆ ನಡೆದ. ಇವ್ರು ಬರೇ ಓಟ್ ಹಾಕಲಿಕ್ಕೆ ಅಷ್ಟೇ ಸೀಮಿತ. ಇವ್ರ ಮೇಲೆ ಏನ್ ಅನ್ಯಾಯ ಆದ್ರೂ ಯಾರು ಕೇಳೋರಿಲ್ಲ, ಇವ್ರ ಮೇಲೆ ಹಲ್ಲೆ ಆದ್ರೂ ಕೇಳೋರಿಲ್ಲ, ಬರಬರ ಹತ್ಯೆ ಆದ್ರೂ ಕೇಳೋರಿಲ್ಲ, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆದ್ರೂ ಕೇಳೋರಿಲ್ಲ. ಆದ್ರ ಓಟ್ ಮಾತ್ರ ಇವ್ರು ಬೇಕು. ಅದಕ್ಕೆ ಇವತ್ತಿನ ದಿವಸ ನಮಗೇನದಪ್ಪ ಅಂದ್ರ ಆ ಒಬ್ಬ ವ್ಯಕ್ತಿಗೆ ಏನಾಗ್ಯದ, ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡದಂತ ಏನು ಇವತ್ತ ಆತಂಕವಾದಿಗಳದಾರಲ್ಲ ಅವರಿಗೆ ಇವತ್ತ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಎರಡನೇದಾಗಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕರೆಸ್ರಿ, ನಮ್ ಗುಣನೇ ಕರ್ಕೊಂಡು ನೋಡ್ರಿ ದವಾಖಾನೆಗೆ. ಆ ಪಾರ ಪರಿಸ್ಥಿತಿ ಆದ್ರೆ ಏನಾದ್ರು ನೋಡ್ರಿ ನೀವು. ಆ ಪಾರ ಪರಿಸ್ಥಿತಿ ಏನಾದ್ರು ನೋಡ್ರಿ. ಕಣ್ಣ ನೀರು ಕಪಾಳಿಗೆ ಬರ್ತದೆ ಇವತ್ತಿನ ದಿವಸ. ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ. ಸತ್ತವ್ರು ಸತ್ರು, ಹೋದವ್ರು ಹೋದ್ರು. ಬರೀ ಇದು ಒಂದೇ ಘಟನೆ ಅಲ್ಲ. ಇವತ್ತು ಆಜಾಪುರದಲ್ಲಿ ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ ಇವತ್ತಿನ ದಿವಸ ಬರ್ಬರವಾದಂತ ಹತ್ಯೆ ಮಾಡಿದ್ರು. ಚಿಂಚೋಳಿ ತಾಲೂಕಿನಲ್ಲಿ ಅಲ್ಲಾಗಿರುವಂತಹ ವ್ಯಕ್ತಿಗೆ ಇವತ್ತು ಬರ್ಬರ ಹತ್ಯೆ ಮಾಡಿದ್ರು. ಕಾಳಗಿ ತಾಲೂಕಿನಲ್ಲಿ ಬಡ್ಡಿ ಕೊಡಲ್ಲ ತಿಳ್ಕೊಂಡು ಬರ್ಬರ ಹತ್ಯೆ ಮಾಡಿದ್ರು. ಅಫಜಲ್ಪುರ ತಾಲೂಕಿನ ಚಿಂಚೋಳಿಯಲ್ಲಿ ರಾತ್ರಿ 12 ಗಂಟೆಗೆ ಬರ್ಬರ ಹತ್ಯೆ ಮಾಡಿದ್ರು. ಏನು ಇವತ್ತು ಅದೇ ಹೋದ ಡಿಸೆಂಬರ್ದಲ್ಲಿ ಇವತ್ತಿನ ದಿವಸ ಯೂನಿವರ್ಸಿಟಿ ಬರುವಂತ ಸುಲ್ತಾನ್ಪುರ್ ಹುಡುಗ ತಲೆ ಮೇಲೆ ಕಲ್ಲು ಹಾಕಿ ಹೊಡೆದ್ರು. ಅದೇ ಇವತ್ತಿನ ದಿವಸ ಏನು ನಮ್ಮ ದುತ್ತೂರ್ಗಾಂವ್ ಗ್ರಾಮದ ಯುವಕರಿಗೆ ಇವತ್ತಿನ ದಿವಸ ಹತ್ತಾರಲಿಂದ ಕಡ್ದು ಮಾರನೇ ಹಲ್ಲೆ ಮಾಡಿದ್ರು. ಇದೇ ಚೌಡಾಪುರದಲ್ಲಿ ಇವತ್ತು ಲಕ್ಷ್ಮಣ ಜೋಗೂರ್ ಅನ್ನುವಂತ ಒಬ್ಬರು ಶಿಕ್ಷಕನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಇವು ಪೊಲೀಸ್ ಸಮಾಜದವ್ರು ಏನಂದ್ರೆ ಕುರಿಗಳ ತಿಳ್ಕೊಂಡಿರ. ನಾವು ಮನಸ್ಸು ಮಾಡಿದ್ರೆ ಕಲಬುರಗಿ ಜಿಲ್ಲೆ ಯಾವ ಊರೆಲ್ಲ ಇದು ಎಚ್ಚರಿಕೆ. ಇವತ್ತೇನಾದ್ರು ನೀವೇನಾದ್ರು ಅವ ನಮ್ಮ ಏನು ದತ್ತು ಖರ್ಚಿಗೆ ಯಾರು ತಾಯಿ ತಂದೆ ಇಲ್ಲ, ಅವ್ನಿಗೆ ಏನ್ ಮಾಡಿದ್ರು ನಡೀತಾ ತಿಳ್ಕೊಂಡಿರ್ಬೇಕು. ಇಲ್ಲಿ ಬಂದಂತ ನಾವೆಲ್ಲರೂ ಲಕ್ಷ್ಮಣ ಖರ್ಚಿಗೆ ತಾಯಿ ತಂದಿದ್ದೀವಿ. ಇನ್ನೊಂದು ಸಲ ಅವ್ರು ಕೂದಲಿವಂತೆ ಆದ್ರೆ ನಾವು ಕಣ್ಣಾಶ ಮಾಡೋ ತಕೊಂಡು ಕೊಡೋದಿಲ್ಲ. ಅರ್ಥ ಮಾಡ್ಕೊಡ್ಬೇಕು. ಏನು ಯಾವ ರೀತಿಯಾಗಿ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಇದೆ. ಗಾಣಗಾಪುರದಲ್ಲಿ ಏನ್ ನಡೀತಾ ಇದೆ ಇವತ್ತಿನ ದಿವಸ, ಇದೇ 1 ವಾರ ಹಿಂದ್ಗಡೆ ಈ ಘಟನೆ ಆಗಿರ್ತಿಂತ ಒಂದು ವಾರ ಹಿಂದ್ಗಡೆ ಅದೇ ಇವತ್ತಿನ ದಿವಸ ಆ ಆರೋಪಿಗಳು
ಅದೇ ನಮ್ಮ ಸಮಾಜದ ಯುವಕರ ಮೇಲೆ ಇದೇ ರೀತಿ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಈ ಏನು ಕೆಲಸ ಮಾಡಿರೋ ಅವರು ಅಪ್ಪದವರೆಲ್ಲ ರೌಡಿ ಶೀಟರ್ಗಳು ಅದಾರ. ಅವ್ರಿಗೆ ಪೊಲೀಸ್ ಸ್ಟೇಷನ್ ಬಂದು ರಾಜಾದಿತ್ಯ ಕೊಡ್ತಾರೆ PSI ಇವತ್ತಿನ ದಿವಸ. ಒಂದು ವೇಳೆ ನೀವು ಅವಾಗೆ ಒಬ್ಬ ಹುಡುಗ ಕರೆದು ಇವತ್ತು ಕಂಟ್ರೋಲ್ ಮಾಡಿ ಅವ್ರಿಗೆ ಬುದ್ಧಿ ಕಲಿಸಿದ್ರೆ ಇವತ್ತು ಈ ಘಟನೆ ಆಗ್ತಿರ್ಲಿಲ್ಲ. ಇದಕ್ಕೆ ನೇರವಾದಂತ ಹೊಣೆ ಆಗಿನ ಒಂದು PSI ಅವರೇ ಕಾರಣ ಅದ್ರ. ಅದಕ್ಕೆ ನಿರ್ಲಕ್ಷ್ಯ ಹೊತ್ತು ಇವತ್ತಿನ ದಿವಸ PSI ಅವರು ಕೂಡಲೇ ಅಮಾನತುಗೊಳಿಸ್ಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಪವಿತ್ರವಾದಂತ ದೇವರ ಗಣಗಾಪುರದಲ್ಲಿ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇವೆ. ಗಾಂಜಾ ಓಪನ್ ನಡೀತಾ ಇದೆ, ಮಟ್ಕಾ ಓಪನ್ ನಡೀತಾ ಇದೆ, ಕ್ಲಬ್ ಓಪನ್ ನಡೀತಾ ಇದೆ, ವೇಶ್ಯಾವಾಟಿಕೆ ಓಪನ್ ನಡೀತಾ ಇದೆ, ಅಕ್ರಮ ಮಳುಗಾರಿಕೆ ಓಪನ್ ನಡೀತಾ ಇದೆ. ಇಷ್ಟೆಲ್ಲ ಓಪನ್ ನಡೆದ್ರು ಕೂಡ ಯಾಕೆ ಸುಮ್ಮನೆ ಕೂತಾರ PSI ಅವರು? ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳ್ರಿ, ನಾವು ಬಂದು ತೋರಿಸ್ತೇವೆ ಎಲ್ಲೇ ನಡೆದವ ಏನೇನು ನಡೆದವ ತಿಳ್ಕೊಂಡು. ನೀವು ಬೇಕಾದ್ರೆ ಆರೋಪಿಗಳು ಒಂದ್ ತಾಸಿನಾಗೆ ಹಿಡಿತೀರಿ. ಅಂತ ಚಾಣಕ್ಯ ನಿಮ್ಮದ. ನಿಮ್ಮದೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೆದ್ರು ಕೂಡ ನೀವು ಯಾಕೆ ಹಿಡಿಯಲ್ಲ? ಯಾಕಂದ್ರ ನೀವು ಮಟ್ಕಾದಾಗ ರೊಕ್ಕ ತಗೋತೀರಿ, ಗಾಂಜಾದಾಗ ರೊಕ್ಕ ತಗೋತೀರಿ, ಇಸ್ಪೆಟ್ದಾಗ ರೊಕ್ಕ ತಗೋತೀರಿ, ರೌಡಿ ಮಾಡೋದಾಗ ರೊಕ್ಕ ತಗೋತೀರಿ, ಅಕ್ರಮ ಮರಳಿದಾಗ ರೊಕ್ಕ ತಗೋತೀರಿ, ವೇಷವಾಟಿಕೆದಾಗ ರೊಕ್ಕ ತಗೋತೀರಿ, ಎಲ್ಲಾರ್ದು ರೊಕ್ಕ ತಗೋತೀರಿ. ಅದಕ್ಕೆ ನಿಮ್ಗೆ ಯಾರು ಅನ್ಸಲ್ಲ. ಸಂಜೆ ಮಾಡಿ ಕೂತು ರೌಡಿಗಳು ಹೊಸ ಮಂದಿ ಕೂಡ ಪೊಲೀಸರು ಕೂಡ ಪಾರ್ಟಿ ಮಾಡ್ತೀನಿ ಇವತ್ತಿನ ದಿವಸ. ಈ ಮಾತು ಯಾಕೆ ಹೇಳ್ತಿದ್ವಿ? ನಾನು ಕಣ್ಣಾರೆ ಕಂಡೀನಿ. ಆದ್ರಿಂದ ಇವತ್ತಿನ ದಿವಸ ಕೂಡಲೇ ಅಲ್ಲಿರುವಂತ PSIಗೆ ನೀವು ಸಸ್ಪೆಂಡ್ ಮಾಡಬೇಕು. ಮೂರನೇದಾಗಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಆ ದವಾಖಾನೆಗೆ ಹೋಗಿ ಆ ಮಗುವಿನ ಪರಿಸ್ಥಿತಿ ನೋಡ್ರಿ. ನೀವು ಇವತ್ತಿನ ದಿವಸ ಅವನಿಗೆ ರೊಕ್ಕ ಯಾರು ಕೊಡ್ಬೇಕು? ಒಂದು ವೇಳೆ ಅವನಿಗೆ ರೊಕ್ಕ ತೋರಿಸಲಿಲ್ಲಪ್ಪ, ಯುನೈಟೆಡ್ ಆಸ್ಪತ್ರೆಯವರಿಗೆ ಧನ್ಯವಾದ ಹೇಳ್ಬೇಕು. ಯಾವುದೇ ಇಂಥ ಘಟನೆ ಬಂದು ರೊಕ್ಕ ಸಹಿತ ಕೇಳಲ್ಲ ಅವರು. ಮಾನವತೆ ದೃಷ್ಟಿಯಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಆದ್ರೆ ಅದೇ ಮಾನವೀಯತೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ನೀವು ಮೊನ್ನೆ ಬಂದಿರ ಅಂತ ನಾವು ತಾಳ್ಮೆಯಿಂದ ನೋಡ್ತಾ ಇದ್ದೀವಿ. ಈ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಅಕ್ರಮಗಳು ನಡೀತಾನೆ ಇವೆ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಮೇ 1ನೇ ತಿಂಗಳಲ್ಲಿ 16 ಕೊಲೆಗಳಾಗ್ಯಾವ, ಬರ್ಬರ ಹತ್ಯೆಗಳಾಗ್ಯಾವ. 49 ಇವತ್ತು ಇಸ್ಪೆಟ್ ಕ್ಲಬ್ಗಳು ನಡೆದವ, ಇವತ್ತು ಕೇಸ್ಗಳಾಗ್ಯಾವ. ಇವತ್ತು 9 ಪೋಕ್ಸೋ ಕೇಸ್ಗಳಾಗ್ಯಾವ. 6 ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ಯಾವ. ಇಂಥ ಘಟನೆಗಳಾದ್ರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಿ? ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ನೀವು ಮಾತು ಹೇಳಿದ್ರೆ ಇವತ್ತಿನ ದಿವಸ ಏನು ಸಂವಿಧಾನ, ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಇವತ್ತು ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಏನು ಮಾಡ್ತಾ ಇದ್ದೀರಿ ನೀವು? ಅದಕ್ಕೆ ನೀವು 3 ವರ್ಷ ಇಲ್ಲಿವರೆಗೆ ಒಂದು KDP ಸಭೆನೂ ಕೂಡ ತಗೊಂಡಿಲ್ಲ. ನೀವು ಅಧಿಕಾರಿಗಳ ಕರೆದು ಇವತ್ತು ವಾರ್ನಿಂಗ್ ಮಾಡ್ರಿ. ಯಾಕೆ ಕೊಲೆಗಳಾಗ್ತಾ ಇದೆ? ಯಾಕೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇವೆ? ಯಾಕೆ ಅಟೆಂಪ್ಟ್ ಮರ್ಡರ್ ಆಗ್ತಾ ಇದೆ? ಯಾಕೆ ಜೂಜ್ ಕ್ಲಬ್ಗಳು ನಡೀತಾ ಇವೆ? ಓಪನ್ ಆಗಿ ನಡೀತಾವ ಕಲಬುರಗಿಯಲ್ಲಿ ಜೂಜ್ ಕ್ಲಬ್. ರೋಜಾದಾಗ ನಡೀತಾವ, ಶಾ ಬಜಾರ್ದಾಗ ನಡೀತಾವ, ಬಸವನಗರ ನಡೀತಾವ, ಮತ್ತು ರಾಮ ಮಂದಿರ ಮೇಲೆ ನಡೀತಾವ, ಯಶನ್ ಮಾಲ್ದಾಗ ನಡೀತಾವ. ಗೊತ್ತಿಲ್ಲ ನಿಮಗ? ಇಷ್ಟೆಲ್ಲ ಓಪನ್ ಕ್ಲಬ್ ನಡೆದ್ರು ಕೂಡ ಇವತ್ತು ದಿವಸ ಸಂಜೆಗೆ ಅವ್ರು ಕೂಡ ಪಾರ್ಟಿ ಮಾಡ್ತಾರೆ ಪೊಲೀಸರು. ಇವಷ್ಟೆಲ್ಲ ಇವತ್ತು ಬರ್ಬರ್ ಹತ್ತಿದೆ. ಆಟೋ ಆಫೀಸ್ ಮುಂದೆ ಬರ್ಬರವಾಗಿ ಹತ್ಯೆ ಆಯ್ತು ಇವತ್ತು ದಿವಸ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಪ್ರೊಸೀಜರ್ ಇದೆ, ನಾಟ್ ಎ ಸೊಲ್ಯೂಷನ್. ಏನು ಹಲ್ಲೆ ಆಗ್ತದೆ, ಮರ್ಡರ್ ಆಗ್ತದೆ, ಪೊಲೀಸರು ಹೋಗ್ತಾರ, ರಿಪೋರ್ಟ್ ತಗೋತಾರ, ಆರೋಪಿ ಕಳಿಸ್ತಾರ, ಮನೆಗೆ ಹೋಗ್ತಾರ. ದಿಸ್ ಇಸ್ ನಾಟ್ ಎ ಪ್ರೊಸೀಜರ್. ಇದು ಪ್ರೊಸೀಜರ್ ಅಲ್ಲ. ಇಲ್ಲಿರುವಂತ ಕ್ರೈಮ್ಗಳು ಕಂಟ್ರೋಲ್ ಮಾಡಕ್ಕೆ ನೀವು ಏನು ಮಾಡಬೇಕು ಅದು ಮಾಡಬೇಕು. ನೀವು ಉನ್ನತ ಅಧಿಕಾರಿಗಳ ಸಭೆ ಮಾಡಬೇಕು. ಇಷ್ಟು ಕ್ರೈಮ್ಗಳು ಇಲ್ಲ ಆಗ್ಲಿಕ್ಕತ್ತಾವ. ಯಾಕೆ? ಇನ್ನೊಂದು ಮಾತು ನೆನಪು ಬರ್ತೀನಿ, ನಿಮ್ಗೆ ತಿಳ್ಕೋರಿ. ಅವ್ರು ಯಾಕೆ ಹೊಡೆದಾರಪ್ಪ ಅಂದ್ರೆ ಅವ್ರು ರೌಡಿ ಆಗಸಲ ಹೊಡೆದಾರ. ಬರೀ ಸುಮ್ಮ ಕಣ್ಣು ತೆರ ಬ್ರಿಟಿಷ್ ನೋಡಿಕ್ಕೆ ರೌಡಿ ಆಗಸಲ ಅಂತ. ರೌಡಿ ಆಗಿ ಅವ್ರಿಗೆ ಜೈಲ್, ಅವರು ನಿಜವಾಗ್ಲೂ ಅವ್ರಿಗೆ ಜೀವ ಹೊಡಿಬೇಕಂತ ಹೋಗ್ಯಾರ. ಅವ್ನು ಪುಣ್ಯ ಅವ್ರು ಉಳಿದಿದ್ದು. ಹೊಡೆದ ಬೆಳಕ್ ಜೈಲಿಗೆ ಹೋಗಿ ಬಂದು ಮೆರವಣಿಗೆ ಮಾಡ್ಕೊಳ್ಳೋದು, ಹುಟ್ಟುಹಬ್ಬ ಮಾತಾಡ ಮಾಡೋದು, ಹಾರ ಹಾಕೋದು, ತುರ ಹಾಕೋದು, ರಿಸ್ಪೆಕ್ಟ್ ಕೊಡೋದು, ಇದೊಂದು ಸೆಪ್ರೇಟ್ ಟ್ರೆಂಡ್ ಆಗಿಬಿಟ್ಟದು. ಏನು ಮಾಡ್ತೀರ ಪೊಲೀಸರು? ಏನು ಮಾಡ್ತಾ ಇದ್ದೀರಿ ನೀವು? ಇದಕ್ಕೆ ಕಡಿವಾಣ ಹಾಕಬೇಕು. ನಿರಂತರವಾಗಿ ಏನು ಈ ರೀತಿಯಾಗಿ ಸಮಾಜ ಮೇಲೆ ನಿರಂತರವಾಗಿ ಇವತ್ತಿನ ದಿವಸ ಸಮಯೋಚಿತವಾಗಿ ಇವತ್ತಿನ ದಿವಸ ಹಲ್ಲೆಗಳು ನಡೀತಾ ಇವೆ. ಇದಕ್ಕೆ ನಾವು ಯಾರೂ ಆಸ್ಪದ ಕೊಡಲ್ಲ. ಸುಮ್ಕೆ ಇವತ್ತಿನ ದಿವಸ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳ ಹೆಸರು ಹೇಳ್ಕೊಂಡು ಏನು ಕೆಲವೊಬ್ಬರು ನಿಮ್ಮ ಹಿಂಬಾಲಕರು
ಏನು ನಮ್ಮ ಸಮಾಜದ ಮುಖಂಡರನ್ನು, ಸಮಾಜದ ಕೆಲವು ವ್ಯಕ್ತಿಗಳನ್ನು ಅನ್ಸೋದು, ನಿಮ್ಮ ಮೇಲೆ ಅಟ್ರಾಸಿಟಿ ಮಾಡ್ತೀನಿ ಅನ್ನೋದು, ಇವತ್ತು ಒಳಗೆ ಹಾಕ್ತೀನಿ ಅನ್ನೋದು. ಆದ್ರಿಂದಲೇ ಆ ಕೇಸ್ ವಾಪಸ್ ತಗೊಂಡ್ರು. ಹಿಂದಿನ ನಿಮ್ಗೆ ಮಾಹಿತಿ ಅದೋ ಇಲ್ಲೋ, ಇವತ್ತು ನಿಮಗೆ ಕೆಟ್ಟ ಹೆಸರು ತರಕ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಶೋಷಿತ ಸಮಾಜದಿಂದ ಮುಂದುವರಿದ್ದೀವಿ. ನಾವು ದಲಿತರು ಎಲ್ಲ ಅಣ್ಣ ತಮ್ಮರಾಗಿದ್ದೇವೆ, 24 ಗಂಟೆ ಕೂಡ ಇರ್ತೀವಿ. ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಏನು ಖರಾಬ್ ಮಾಡೋ ಸಲುವಾಗಿ ನಿಮ್ಮಲ್ಲಿರುವಂತ ಕೆಲವು ಬ್ರೋಕರ್ಗಳು ಇವತ್ತಿನ ದಿವಸ ಈ ರೀತಿಯಾಗಿ ಸಮಾಜದ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ನಿಮ್ಗೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮ್ಗೆ ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀನಿ, ನೀವು ಬರ್ರಿ ಕಲಬುರಗಿಗೆ, ನೀವು ಬೇಡ್ರಿ. ಅದು ಅಲ್ಲಿ ಭಾರತ ದೇಶದಾಗ ಅಲ್ಲಿ ಹಂಗಾಯ್ತು, ಮೋದಿ ಹಂಗಾದ, ಟ್ರಂಪ್ ಹಂಗಾದ, ಎಣ್ಣೆ ಅಲ್ಲಿ ಹೋಯ್ತು, RSS ಬಿಡ್ರಿ. ನಿಮ್ಮಲ್ಲಿ ನಿಮ್ಗೆ ಹಂಗಾದಾಗ ಎಣ್ಣೆ ಕತ್ತಿ ಮಕ್ಕೊಂಡ ನೀವು ಮತ್ತೊಬ್ಬರದೇನು ತೆಗಿಲಿಕ್ಕೆ ಹೋಗ್ತೀರಿ. ಇಲ್ಲಿ ಬಂದು ನೀವು ತೆಗಿರಿ, ಕೂತ್ಕೊಂಡ್ರಿ, ಒಂದು ನಿಲ್ತಾರೆ ಬಂದು ಕುಂದ್ರಿ. ಇವತ್ತಿನ ಒಂದು ನಿಲ್ತಾರೆ ಬಂದು ಕುಂದ್ರಿ. ಏನು ಪರಿಸ್ಥಿತಿ ಇದೆ ಇವತ್ತಿನ ದಿವಸ? ತಳವಾರ ಸಮುದಾಯದು ಇವತ್ತಿನ ದಿವಸ 1.5 ವರ್ಷ ಆಯ್ತು. ಇವತ್ತಿನ ದಿವಸ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ಏನು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವಂತ ನೈತಿಕತೆ ಒಂದೂ ಇಲ್ಲ. ತಳವಾರ ಸಮಾಜದ ಸಾವಿರಾರು ಮಕ್ಕಳು ಇವತ್ತು ಬೀದಿ ಪಾಲಾಗ್ಯಾವ, ಇವತ್ತು ಕಣ್ಣ ನೀರು ಸುತ್ತಬೇಕಾಗ್ತಾವ. ಇವತ್ತ ನೌಕರಿ ಆದ್ರೂ ಕೂಡ ಹಾರಾದ್ರೆ ಅವರು ಜೀವಂತವಾಗಿ ಸಾಯ್ತಾ ಇದ್ದಾರ. ನೀವೇನು ಕತ್ತಿ ಕಾಯ್ತಾ ಇದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಿ? ಮಾತು ಹೇಳಿದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಬುದ್ಧ ಏನ್ ಹೇಳಿದ್ದಾರೆ ಇವತ್ತಿನ ದಿವಸ? ಬುದ್ಧ ತನ್ನ ಸಾಮ್ರಾಜ್ಯವನ್ನು ಸಮಾಜಕ್ಕಾಗಿ ಬಿಟ್ಟು ಆದ್ರು ಬುದ್ಧನ ಹೆಸರ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿದ್ರಿಂದ ಇವ ನಮ್ಮ ಮನೆಯ ಮಗನೆನ್ಸೆಯ ಕೂಡಲ ಸಂಗಮ. ನೀವೇನ್ ಮಾಡ್ತಾ ಇದ್ದೀರಿ ಇವತ್ತಿನ ದಿವಸ? ತಳವಾರ ಸಮಾಜನ ಹತ್ತಿಕ್ಕುವ ಸಲುವಾಗಿ ಇವರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಡೋ ಸಲುವಾಗಿ ಮಾಡಿದ್ದು ನೀವೇ. ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಿಮ್ಗೆ ಏನಾದ್ರೂ ಕೂಡ ಇವ್ರ ಬಗ್ಗೆ ಕಳಕಳಿ ಇವತ್ತೇನು ಕಾಳಜಿ ಇತ್ತಪ್ಪ ಅಂದ್ರೆ ತರಿಸಿ DC. ಯಾಕೆ ನೀವು ನಾಟಕ ಮಾಡ್ತೀರಿ? ಹುಡುಗರಿಗೆ ತಿಳ್ಕೊಂಡ್ರಿ ಪ್ರಜಾಪ್ರಭುತ್ವ ತಿಳ್ಕೊಂಡ್ರಿ. ಡೆಮಾಕ್ರಸಿ ಇದೆ, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಟು ದಿ ಪೀಪಲ್. ಆದ್ರ ಇದು ಬೈ ದಿ ಪೀಪಲ್. ನೀವು ಬೈ ದಿ ಪೀಪಲ್ ಅಷ್ಟೇ ಅನ್ವಯ ಮಾಡ್ಕೊಂಡಿದ್ದೀವಿ. ಬೆಳಗಾವದಲ್ಲಿ ಹೋಗ್ತೀರಿ, ಮೀಟಿಂಗ್ ಮಾಡ್ತೀರಿ, ನಮ್ಮೆಲ್ಲ ಸಮಾಜದವ್ರು ಕರೆಸ್ತೀರಿ, ನಾಳೆ ಕೊಡ್ತೀವಿ, ನಾಳೆ ಕೊಡಿಸ್ತೀವಿ. ಯಾಕೆ ಚೆಲ್ಲಾಟ ಆಡ್ತೀರಿ? ಏನ್ರಿ ತೊಂದ್ರೆ? ಇಡೀ ಕರ್ನಾಟಕ ರಾಜ್ಯದಾಗ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ದಿವಸ ಸರ್ಟಿಫಿಕೇಟ್ ಕೊಡ್ತಾರ. ಕಲಬುರಗಿ ಜಿಲ್ಲೆದಾಗ ಯಾಕೆ ಕೊಡಲ್ಲ? ಏನು ಪ್ರಾಬ್ಲಮ್ ಅದ ನಿಮಗೆ? ಎಲ್ಲ ಕಡೆಗೂ ಒಂದೇ ಆದೇಶ. ಒಟ್ಟಿನಲ್ಲಿ ಈ ಸಮಾಜವನ್ನು ತುಳಿಯುವಂತ ಕೆಲಸ ನೀವು ಮಾಡಬಾರ್ದು. ಹಿಂದಕ್ಕೆ ಏನು ನಡೆದು ಸುಮಾರು 50 ವರ್ಷಗಳ ಕಾಲ ಈ ಸಮಾಜ ನಿಮ್ಮ ತಂದೆಯವರಾದಂಥ ಡಾಕ್ಟರ್ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ರಾಜ್ಯದ ಉನ್ನತವಾದಂಥ ವಿವಿಧ ಹುದ್ದೆಗಳನ್ನು ನೀಡಿದ. ಇವತ್ತಿನ ದಿವಸ ಕೇಂದ್ರದಲ್ಲಿ AICC ಅಧ್ಯಕ್ಷರನ್ನಾಗಿ ಮಾಡ್ಲಿಕ್ಕೆ ನಮ್ಮ ಸಮಾಜನೂ ಒಂದು